ಹಾಗೆ ನಮ್ಮ ಹಿರಿಯ ಕೋಟೆವಾಡನ ಪ್ರಮುಖ ಆಕಾಂಕ್ಷಿಗಳಾದಂಥ ಶ್ರೀ ಶಿವಮಹಾದೇವರವರಿಗೆ ಹುಟ್ಟುಹಬ್ಬದ ಆರ್ಥಿಕವಾದ ಶುಭಾಶಯಗಳನ್ನು ಕೊಡ್ತಾ ಏನಿವತ್ತು ಈ ಶುಭ ಸಂದರ್ಭದಲ್ಲಿ ಈ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಈ ನಮ್ಮ ಕೆಂಗೇರಿ ಕೋಟೆ ವಾರ್ಡ್ ಕಡೆಯಿಂದ ಇವರು ಮುಂದಿನ ದಿನಗಳಲ್ಲಿ ಈ ವಾರ್ಡ್ಗೆ ಹೆಚ್ಚಿನ ರೀತಿಯಲ್ಲಾದಂಥ ಕಾರ್ಯಗಳು ಮಾಡಿ ಕಾರ್ಪೊರೇಟರ್ ಆಗಲಿ ಅಂತ ನಾವು ಕೆಂಗೇರಿ ಕೋಟೆ ವಾರ್ಡ್ ಪರವಾಗಿ ಅವ್ರಿಗೆ ಆಶಿಸ್ತಾ ಇದ್ದೀವಿ. ನಮ್ಮ ಸ್ನೇಹಿತರು ಹಾಗೂ ಹಿತೈಷಿಗಳು ಸುಮಾರು ಅವರ ನಮ್ಮ ಪರಿಚಯ ಸುಮಾರು 19 ವರ್ಷ ಒಂದೇ ಮನದಿಂದಲೇ ನಮಗೆ ಅವರ ಪರಿಚಯ ಆಗಿದ್ದು. ಶಿವಮಹಾದೇವ್ ಅನ್ನೋದು ಒಳ್ಳೆ ದೇವ್ರ ಕೆಲಸಗಳೇ ಆಗಲಿ, ಸಮಾಜ ಸೇವೆನೇ ಆಗಲಿ ಅವಾಗ್ಲಿಂದ ಮಾಡ್ಕೊಂಡು ಬರ್ತಿರೋಂಥ ವ್ಯಕ್ತಿ. ಅವರು ಕೆಂಗೇರಿ ಕೋಟೆ ವಾರ್ಡ್ನ ಈಗ GBA ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ನಮ್ಮೆಲ್ಲರ ಸಹಕಾರ ಹಾಗೂ ಕೋಟೆ ಜನಗಳ ಸಹಕಾರ ಹಾಗೂ ಆ ವಾರ್ಡಿನ ಎಲ್ಲ ಪ್ರಮುಖರುಗಳು ನಮ್ಮ ಜೊತೆಲಿದ್ದು ನಮ್ಮ ಶಿವಮಹಾದೇವ್ ಅವರಿಗೆ ಆಶೀರ್ವಾದ ಮಾಡಿ ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ಈ ಹುಟ್ಟುಹಬ್ಬದ ದಿವಸ ಅವ್ರಿಗೆ ಆಶಿಸ್ತಾ ಇದ್ದೀವಿ. ಅವ್ರು ಜಯಗಳಿಸ್ಲಿ ಅಂತ ನಮ್ಮೆಲ್ಲರ ಆರೈಕೆ ಶುಭಾಶಯಗಳು. ನಮ್ಮ ಬೆಂಬಲ ಯಾವತ್ತೂ ಅವ್ರ ಜೊತೆ 24x7 ಇದೆ. 24x7 ಅವ್ರ ಜೊತೆಲಿ ಇರ್ತೀವಿ ನಾವು. ಹುಟ್ಟುಹಬ್ಬದ ಶುಭಾಶಯಗಳು ಶಿವಮಹಾದೇವ್ ಅವರಿಗೆ. ಅವ್ರಿಗೆ ದೇವರು ಆಯುಷ್ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗ್ಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ನನ್ನ ಕೆಂಗೇರಿ ಕೋಟೆ ವಾರ್ಡಿನ ಸಮಸ್ತ ಎಲ್ಲ ನನ್ನ ಮುಖಂಡರುಗಳು, ಆತ್ಮೀಯರು, ಸ್ನೇಹಿತರುಗಳು, ಎಲ್ಲ ಸಂಬಂಧಿಕರು ಮತ್ತು ಎಲ್ಲ ಕಾರ್ಯಕರ್ತರುಗಳು, ಎಲ್ಲ ಮತದಾರಗಳು ಇವತ್ತೇನು ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳು ಕೇಳಿದರೆ ಎಲ್ರಿಗೂ ಕೂಡ ನಾನು ಅವ್ರಿಗೆ ಯಾವತ್ತೂ ಚಿರಋಣಿ ಆಗಿರ್ತೀನಿ. ಅವ್ರ ಸೇವೆಗೆ ಸದಾ ನಾನು ಮುಡುಪಾಗಿಟ್ಟು ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಬಯಸ್ತೇನೆ. ಪಕ್ಷಾತೀತವಾಗಿ ಬಂದು ಶುಭಾಶಯ ಕೋರ್ತಿದೆ ಸರ್. ಸ್ನೇಹಿತರು ಪಕ್ಷಾತೀತವಾಗಿ ವಿಶ್ವಾಸದಲ್ಲಿ ಬಂದು ಕೋರ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ GBA ಟಿಕೆಟ್ ಸಿಗಬೇಕು ಅಂತ ಕೂಡ ಅನೇಕ ಅಭಿಮಾನಿಗಳು ಕೋರಿಕೆ ಸರ್. ಅದ್ರ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದೆ.